ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಸುಸ್ವಾಗತ ಮತ್ತೊಂದು ವಿಡಿಯೋಗೆ. ಸೊ ನಾವು ಇವತ್ತಿರುವಂಥದ್ದು ಹೇಳಿ ಅಂತ ಹೇಳಿದರೆ, ಮಂಗಳೂರಿಂದ ಮೈಸೂರಿಗೆ ಹೋಗಿ ಮೈಸೂರಿಂದ ಅರಮನೆ ನೋಡಿಕೊಂಡು ಅರಮನೆಯಿಂದ ರಿಟರ್ನ್ ಸೊ ಒಂದು ಸೋಮವಾರಪೇಟೆ ಬಂದಿರುವಂಥದ್ದು ಅಂತ ಹೇಳಿದರೆ ಮದುವೆ ಬಾಡಿಗೆದ್ದು. ಇವತ್ತೊಂದಿನ ಮಾತ್ರ ಅಂದರೆ ನಿನ್ನೆನೇ ಹೊರಟಿದ್ದು. ನಿನ್ನೆ ಹೊರಟು ಬೆಳಗ್ಗೆ 6 ಗಂಟೆಯಿಂದ ಮಂಗಳೂರು ಸ್ಟಾರ್ಟ್ ಮಾಡಿ ಸೊ ಮೈಸೂರು ಹೋಗಿ ಮೈಸೂರು ಪ್ಯಾಲೇಸ್ ಒಂದು ನೋಡಿಕೊಂಡು ಸೊ ರಿಟರ್ನ್ ಬಂದು ಸೋಮವಾರಪೇಟೆಯಲ್ಲಿ ಹಾಲ್ಟ್ ಆಗಿದ್ವಿ. ಸೊ ಬನ್ನಿ ಇವತ್ತಿನ ಕಾರ್ಯಕ್ರಮ ಯಾವ ಥರಲ್ಲಿ ಇರುತ್ತೆ, ಏನೆಲ್ಲ ಇರುತ್ತೆ ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ ನಾನು. ಸೊ ನೀವು ಹೇಳೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ತಪ್ಪದೆ ಬಾಲ್ ಆಗಿ ಕೂಡ ಪ್ರೆಸ್ ಮಾಡಿ. ಸೊ ತಡ ಮಾಡೋದು ಬೇಡ, ಬನ್ನಿ ಸ್ಟಾರ್ಟ್ ಮಾಡಿಬಿಡಿ. ನಾನು ಲೆಟ್ಸ್ ಗೋ. ಸ್ನೇಹಿತರೆ ನೋಡ್ತಿದ್ದೀರಲ್ಲ, ಸೊ ಅಲ್ಲಿ ಬಂದುಬಿಟ್ಟು ಮದುವೆ ಹಾಲು. ಸೊ ಮಂಗಳೂರಿಂದ ಈಗ ಅಂತ ಹೇಳಿದ್ರೆ ಸೋಮವಾರಪೇಟೆಗೆ ಬಂದಿರುವಂಥದ್ದು. ಗಾಡಿಗಳನ್ನ ಇಲ್ಲೇ ಪಾರ್ಕಿಂಗ್ ಹಾಕಿದೆ ನೋಡಿ, 2 ಗಾಡಿ. ಸೊ ಇನ್ನೊಂದು ಬಸ್ ಬರ್ತಾ ಇದೆ, ಇನ್ನೊಂದು ಟಿ ಟಿ ಎಲ್ಲಿ ನಿಲ್ತಿದೆ ಗೊತ್ತಿಲ್ಲ. ಸೊ ಒಂದು ಮಿನಿ ಬಸ್, ಆಮೇಲೆ ಇದೊಂದು ಒಳ್ಳೆ ಗಾಡಿ ಇಲ್ಲೇ. ಸೊ ನಮ್ಮ ಮಹೇಶ್ ಅವರು ಅಲ್ಲಿದ್ದಾರೆ. ಸೊ ಅಲ್ಲಿ ಕೆಲಸದವರೆಲ್ಲ ಊಟ ಮಾಡ್ತಿರಲಿ, ಡಿಸ್ಟರ್ಬ್ ಮಾಡೋದು ಬೇಡ. ನಮ್ಮ ಸಂದೀಪ್ ಆತ ಕ್ಲೀನರ್ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಹಿಂಗೆ ಜಡ್ಡಿ ಬಿಚ್ಕೊಂಡು ಆಹಾ ಅಡಿಪುಡ ಗಾಡಿ ಕ್ಲೀನ್ ಮಾಡ್ತಾ ಇದ್ದಾರೆ. ನೋಡಿ, ಫಸ್ಟ್ ಕಸ್ಟಮರ್ ಗಾಡಿ ಬರೋಕ್ಕಿಂತ ಮುಂಚೆ ಗಾಡಿ ಕ್ಲೀನ್ ಉಂಟಲ್ಲ, ಗಾಡಿ ಒಳಗೆ ಕಸ ಉಂಟಲ್ಲ, ಹಾಗೆ ಅಂತ ಮಾತಾಡ್ತಾರೆ. ಸೊ ಅವ್ರು ಇಳಿದು ಹೋಗ್ಬೇಕಾದ್ರೆ ಒಂದೊಂದು ಕಚ್ಚರ ಮಾಡೋಗಿರ್ತಾರೆ. ಇದು ಗಾಡಿದು ಎಲ್ಲಿ ಬೇಕಲ್ಲ ಅಲ್ಲಿ ಒಂದೊಂದು ಸತಿ ಹುಡುಕಿದ್ರೆ ಒಂದು 3 ದಿನಕ್ಕೆ ಟ್ರಿಪ್ ಹೋಗಿ ಬಂದರು ಗಾಡಿಯಲ್ಲಿ ಒಂದು ಅರ್ಧ ಗೋಣಿ ಚಲೋದಷ್ಟು ನೀರಿನ ಬಾಟ್ಲಿಗಳಿರುತ್ತೆ. ಅವರು ನೋಡಿ ಮೇಲೆ ಇಟ್ಕೊಂಡು ಮಲಗಬೇಕಲ್ಲ ಗಾಡಿಯಲ್ಲಿ ನಾವೇ ಅಲ್ಲ. ನಾವು ಗಾಡಿದೊಂದು ಸ್ವಲ್ಪ ಚಂದ ಮಾಡಿ ವಿಡಿಯೋ ಮಾಡಿ ತೋರಿಸ್ತೀವಿ ನಿಮ್ಗೆ ಯಾವ ಥರ ಇದೆ ಅಂತೇಳಿ. ಅಲ್ಲಿ ತನಕ ಗಾಡಿಯನ್ನು ಕ್ಲೀನ್ ಮಾಡೋಣ ಬನ್ನಿ. ವಾ, ಅಲ್ಲಿಂದ ನಡ್ಕೊಂಡು ಕೆಳಗಿಂದ ಸ್ಟೆಪ್ಪಿಂದ ಸೊ ಕೈ ನಡ್ಕೊಂಬಂದೆ. ನಮಗೆ ಫ್ರೆಶ್ ಅಪ್ ಆಗಂತೇಳಿ ಇಲ್ಲಿ ಕೊಟ್ಟಿದ್ದು ನೋಡಿ. ಮದುವೆ ಹಾಲು ಈ ಥರ ಇದೆ. ಮದುವೆ ಗೀತೆ ಹಾಕೋನೆ ಅಷ್ಟು ಫ್ಯಾಮಿಲಿ ಮದುವೆ ಆಗಿದೆ. ಸರಿ ಬನ್ನಿ ನಾವು ಹೋಗೋಣ. ಒಂದು ಮದುವೆ ಗೀತೆ ಹಾಕಿದ್ರೆ ನಮಗೆ ಕಾಪಿ ರೈಟ್ ಬಿದ್ದರೆ ಬಾಬ್ದವ್ರ ಚಾನಲ್ ಕಿತ್ಕೊಂಡು ಹೋಗುತ್ತೆ. ಡ್ರೈವರ್ ಸೊ ನಮ್ಮ ಡ್ರೈವರ್ ಎಲ್ಲ ಸ್ವಲ್ಪ ಪರಿಚಯ ಮಾಡಿಕೊಡೋಣ. ಓಲಿಯ ಪೆರಂಕಾಯಿನ ಅಂಜಿ ನೋಡಿ ಅಲ್ಲಿ ಪೇರಳಾತ ಪೇರಲೆ ಸಣ್ಣ ಇದೆ ನೋಡಿ. ಅದೊಂದು ಎಷ್ಟು ಜನರ ಕಣ್ಣು ಅದ್ರ ಮೇಲೆ ಬಿದ್ದಿತ್ತ. ತೋತಾಪುರಿ ಹೋಲಿಯೇ ಅಲ್ಲೇ ಹೋಲಿಯೋ ತೋತಾಪುರಿ. समझ रहे हो ना? ಕ್ಲೀನರ್ ಬಿಡ ಯಾಕಡೆ ಬಂದಿತ್ತೆ. ಒಂದು ನಮ್ಮ ಶ್ರೀ ದತ್ತಗುರುದ ಡ್ರೈವರ್ನ ಕ್ಲಾಸ್ ಸಾಯಿ ದತ್ತಗುರುದ ತಗ ಹಾಕ್ಲಾಕ್ಲಿಕ್ಕೇನು ಅನ್ನ ಈರಂಜಿ ಬುಧಾರಂಜಿ ಬಂದು ಬಿಡ್ಲಿಕ್ಕೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಮಹೇಶ್ ಇದು ಬಂದ ಒಳಗಿತ್ತಿಲ್ಲ ಈಗ ಇದ್ದ ಹಾಗೆ ನೋಡಿ. ಅಲ್ಲಿ ಗಾಡಿ ಇಟ್ಟು ಬಂದಿದ್ದಾರೆ. ನಂದು ಅದು ಆ ಕಡೆನೇ ಇದೆ ಗಾಡಿ. ಅಯ್ಯಯ್ಯೋ ದೇವ್ರೆ. ಅಣ್ಣ ಏನಾಯ್ತಣ್ಣ? ಯಾಕಣ ಅಣ್ಣ? ಇನ್ನು ಏನೋ ಬೇಕಣ್ಣ? ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಸ್ನೇಹಿತರೆ ಸದ್ಯಕ್ಕೆ ಈಗ ಅಂತ ಹೇಳಿದ್ರೆ ಬ್ರೇಕ್ಫಾಸ್ಟಲ್ಲಿ ಸೇಮಿಗೆ, ಆಮೇಲೆ ಸೇಮೆ ಕಂಟಿನ್ಯೂ, ಮತ್ತೆ ಬೀನ್ಸ್, ಮತ್ತೆ ಅವೆಲ್ಲ ಪಬ್ಲಿಕ್ ಅಲ್ಬಿಡಿ ಚೂರು. ಕಡ್ಲೆ ಚಾ ಕೀ ಚೈನ್ ಮೊಬೈಲ್ ಡ್ರೈವರ್ ಡ್ರೈವರ್ ಎಂಜನ ತಿಕ್ಕನಲೆ ಉದ್ದದ
ಕೇಸರಿ ಕೇಸರಿ ದಿಕ್ಕಿನಾರಿ ಕೇಸರಿ ಮಗದಾದ ಸೊ ಇದು ಬಂದ್ಬಿಟ್ಟು ಮದುವೆ ಹಾಲಲ್ಲಿದೆ. ಸೊ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಮದುವೆ ಆಯ್ತದೆ. ನಾವು ಅಂತ ಹೇಳಿದ್ರೆ ಇಲ್ಲಿ ಬ್ರೇಕ್ಫಾಸ್ಟ್. ಸೊ ನಮ್ಮ ಹುಡುಗರು ನೋಡಿ, ಲೋಕಲ್ ಹುಡುಗರು ಬಾಕ್ಷೆ ಇದೆ ಬರಕ್ಕೆ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ ಅಂತೇಳಿ ಸಪ್ಲೈರ್ ಆಗಿದ್ದಾರೆ ಇಲ್ಲಿ. ಇನ್ನೊಂದು ರೌಂಡ ಚಡ್ಡಿ ಚಡ್ಡಿ ಡ್ರೈವರ್ ಬಡ ಬಂಕರ. ಅಯ್ಯೋ ದೇವ ಏನ್ ಖುಷಿ. ಬರೀ ಬ್ರೇಕ್ಫಾಸ್ಟ್ ಹೊಡಿಯೋಣ ನಾವೊಂದು. ನೋಡಿ ನಮ್ಮ ಮಹೇಶ್ವರ್ ಏನು ಮಾಡ್ತಿದ್ದಾರೆ ಅಂತೇಳಿ ಇದೇ ಕೆಲಸ. ನಾನು ದಿನ ಮನೆಯಲ್ಲಿ ಮಾಡಿದರೆ ಒಂದು ದೇವರು ಅದನ್ನೆಲ್ಲ ನೋಡಿ ಒಂದು ಚಂದ ವರ ಕೊಟ್ಟು ಒಂದು 4-5 ಹುಡುಗಿಯರನ್ನ ಕರೆಣಿಸಿದ್ದಾರೆ. ಹೌದಾ? ಹಾಂ, ಇಷ್ಟ ತನಕ ಒಂದು ಮದುವೆ ಆಗಿ ಮಕ್ಕಳಾಗಿರ್ದಿತ್ತು ನೋಡಿ. ಮದುವೆ ಇಲ್ಲ, ದೇವರು ಹೊರ ಕೊಟ್ಟು ಆತಿಥಿ ಆಗಲಿಲ್ಲ ಆಗಲಿಲ್ಲ. ನೋಡಿ ಲೈಟರಲ್ಲಿ ಸ್ವಲ್ಪ ಬಚ್ಚಿ ಸ್ವಲ್ಪ ಕಮ್ಮಿ, ಅದಕ್ಕೆ ಟಿಪ್ಪು. ರಾತ್ರಿ ಬಂದ್ರೆ ಪರಮಾತ್ಮ, ಬೆಳಿಗ್ಗೆ ಆದ್ರೆ ದೇವ್ರ ಜ್ಞಾನ. ಮತ್ತೆ ಸುಮಾರ ಅದು ಗಾಳಿ ಬರ್ತಂತ. ಹಾ, ಆಚೆ ಆಚೆ ಸ್ವಲ್ಪ ಕೈಯೆಲ್ಲ ದರ್ಶನ ಬರ್ತದೆ. ಕೈಯೆಲ್ಲ ನಡುಕ ಕೈಯೆಲ್ಲ ದರ್ಶನ. ಚಂದದೆಲ್ಲ ಆಯ್ತು. ದೇವರೇ ಕೈ ಮುಗಿಯೊಮ್ಮೆ. ಸಂಗೀತ ದೇವರಲ್ಲಿ ಮೇಲೆ ಇರು. ಅದಕ್ಕೆ ಗುಡಿಯಿಂದ ಲೋಬಣ್ಣ ಹಾಕಿ ಮುಹೂರ್ತ ಮಾಡಿದಾಗ ಆಯ್ತು. ಪೂಜಾರಿ ಇಲ್ಲಿದ್ದಾರೆ ಆಯ್ತಾ, ಇವರೇ ಮಹೇಶ್ ಬಾಬು ಪೂಜಾರಿ. ಅದು ತಪ್ಪದವ ಪಾಡು ಮಾರ. ಸ್ನೇಹಿತರು ನೋಡ್ತಿರ್ಬೋದು. ಸೊ ನಮ್ಮ 2 ಗಾಡಿ ಅಲ್ಲಿಂದ ತೆಗೆದು ಈ ಕಡೆ ಇಟ್ಟಿದ್ದೀವಿ. ಸೊ ಅವಾಗ ಹೇಳಿದ್ರೆ ನಿಮಗೆ ಗಾಡಿದು ಸ್ವಲ್ಪ ಮಾಹಿತಿ ಕೊಡ್ತಾನೆ ಅಂತೇಳಿ. ಬನ್ನಿ, ನಮ್ಮ ಮಹೇಶ್ ಈ ಗಾಡಿಯ ಡ್ರೈವರ್ ಆದಂಥವ್ರು. ಸೊ ಯಾವ ಥರ ಎಲ್ಲ ಇತ್ತು ಗಾಡಿ, ಹೇಗಿತ್ತು ಮುಂಚೆ, ಸೊ ಇವಾಗ ಯಾವ ಥರ ಆಗಿದೆ, ಸೊ ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಕೇಳೋಣ. ಮಹೇಶ್ ನಮಸ್ಕಾರ. ಹಾಯ್. ಬೇವರ್ಸಿ ಮುಂಡೆ ಮಕ್ಕಳ, ಏನ್ರಯ್ಯ ನಿಮ್ ಹಿಂಸೆ? ನಿಮ್ದು ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಬೇವರ್ಸಿ ಮುಂಡೆವಾ ಥೋ ನಿಮ್ ಜನ್ಮಕ್ಕೆ. ಮತ್ತೆ ನಿಮ್ಮ ಅನುಭವ ಹೇಗಿದೆ ಈ ಗಾಡಿಯಲ್ಲಿ ಬಂದ ಮೇಲಿಂದ? ತೊಂದ್ರೆ ಇಲ್ಲ, ಚೆನ್ನಾಗಿದೆ. ಮುಂಚೆ ಅದರಲ್ಲಿ ಮುಂಚೆ ಇದ್ದೆ, ಬದಲಿ ಮಾಡ್ತಿದ್ದೆ ಮುಂಚೆ. ಪರ್ಮನೆಂಟ್ ಆಗಿ ಇದರಲ್ಲಿ ಕೂತ್ಕೊಂಡಿದ್ದೇನೆ ಈಗ. ಹೌದಾ? ಇದು ಯಾವಾಗಿತ್ತು ಗಾಡಿ ಅಂದರೆ? ಇದು ವಾಪಸ್ ಮಾಡಲ್ ಇದು 18 ಮಾಡಲ್ BS3 BS3 ಗಾಡಿ. ಯಾವುದು ಇಂಜನ್? ಈಚರ್ ಇಂಜನ್. ಇದೆಲ್ಲ ನಾವು ಮಾಡಿಸಿದ್ದು. ಮೊದಲು ಏನಿರಲಿಲ್ಲ, ಪ್ಲೇನ್ ಇತ್ತು ಎಲ್ಲ. ಓಕೆ, ಆಮೇಲೆ ಮಾಡಿಸಿದ್ದೆಲ್ಲ. ಸೊ ಇದೆಲ್ಲ ಇದಕ್ಕೆಲ್ಲ ಎಕ್ಸ್ಟ್ರಾ ಇದೆಲ್ಲ ಬಂದಿತ್ತು. ಅದೆಲ್ಲ ಇಷ್ಟ. ಓಕೆ ಓಕೆ, ನೋಡಿ ಕೃಷ್ಣನಿಂದೆ ಚೆಂದ ಇದೆ ನೋಡೋಕ್ಕೆ. ಸೊ ಇದೆಲ್ಲ ಮೇಲೆ ಕೂಡ ನೀವೇ ಹಾಕ್ಸಿದ್ದು? ಅಂದರೆ ಮುಂಚೆ ಬರುವಾಗ ಇದು ಯಾವುದು ಕೂಡ ಇರಲಿಲ್ಲ, ಈ ಥರ ನೇಮ್ ಬೋರ್ಡ್ ಆಗಿರ್ಬೋದು. ಪ್ಲೇನ್. ಓಕೆ ಓಕೆ. ಸೊ ಮುಂಚೆಲ್ಲ ಬದಲಿ ಮಾಡ್ತಾ ಇದ್ರಲ್ಲ? ಓಕೆ. ಹೈಯೆಸ್ಟ್ ಲಾಂಗ್ ಅಂತ ಹೇಳಿದ್ರೆ ಯಾವ ಕಡೆ ಹೋಗಿದೆ ಗಾಡಿ ಇದರಲ್ಲಿ ನೀವು ಈಗ? ಇದರಲ್ಲಿ ನಾವು ಲಾಂಗ್ ಅಂದರೆ ಮಂತ್ರಾಲಯ, ಬ್ಯಾಂಗ್ಳೂರು. ಓಕೆ, ಈ ಥರ ಜಾಸ್ತಿ ಅಂದರೆ ತಿರುಪತಿ ಬರುತ್ತೆ, ಆ ಕಡೆ ಹೋಗೋದು ಇಟ್ಕೊಂಡು. ಅದು ಬಿಟ್ಟರೆ ಇಲ್ಲ. ಸೊ ಸೌಂಡ್ ಸಿಸ್ಟಮ್ ಎಲ್ಲ ಖರ್ಚು ಮುಂಚೆನೇ ಇತ್ತ ಗಾಡಿಯಲ್ಲಿ ಇಲ್ಲ, ಎಕ್ಸ್ಟ್ರಾ ಮತ್ತೆ ಒಳಗಿದ್ದಾಗಿರ್ಬೋದು. ಆಂಜನೇಯ ಎಲೆಕ್ಟ್ರಿಕಲ್ಸ್ ಅಂತ ಅವರು ಮಾಡಿಸಿದ್ದಿಲ್ಲ. ಓಕೆ, ಕೊಲ್ಯ. ಹಾಂ, ಇಲ್ಲಿ ಮಾಡಿಸಿದ್ದು ಅದನ್ನು. ಓಕೆ, ಹೇಗೆ ಅನಿಸುತ್ತೆ ಈಗ ಈ ಗಾಡಿಯಲ್ಲಿ? ತೊಂದರೆ ಇಲ್ಲ, ನಡೀತಿದೆ, ಜೀವನ ಒಂದು ನಡೀತಿದೆ. ಮುಂಚೆ ಬದಲಿ ಅಂತ ಹೇಳಿರುತ್ತೆ, ಇದರಲ್ಲಿದ್ರೆ ದೊಡ್ಡ ಗಾಡಿಯಲ್ಲಿ ಇದ್ರೆ ಚಿಕ್ಕ ಗಾಡಿಯಲ್ಲಿ ದೊಡ್ಡ ಗಾಡಿ ಚಿಕ್ಕ ಗಾಡಿ ಎಲ್ಲದರಲ್ಲೂ ಹೋಗ್ತಿದೆ. ಕಾರ್ ಹೋಗ್ತಿದೆ, TT. ಇವಾಗ ಇದರಲ್ಲಿ ಪರ್ಮನೆಂಟ್. ಓಕೆ, ಟಿಪ್ಪರ್ ಎಲ್ಲ ಯಾವ್ದು ಸಿಕ್ತಿತ್ತು ಅದರಲ್ಲಿ ಹೋಗ್ತಿದೆ. ಸೊ ಇದರಲ್ಲಿ ಬಂದ್ಬಿಟ್ಟು ಪರ್ಮನೆಂಟ್ ಆಗಿದೆ. ಈಗ ಒಂದು ಆರಾಮದ ಜೀವನ ಅಂತ ಹೇಳಿ ನಡೀತಿದೆ ಈಗ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸ್ನೇಹಿತರು ನೋಡ್ತಿರ್ಬೋದು, ಅವಾಗೆಲ್ಲ ಮಿಸ್ಸಿ ಮಾಡಿ ಹಾಕಿದ್ವಲ್ಲ ನಾವು ಅಂತ ಹೇಳಿದ್ರೆ, ನಾವೆಲ್ಲ ಕಸ್ಟಮರ್ಸ್ಗಳೆಲ್ಲ. ಸೊ ಇಷ್ಟ ತನಕ ನಮ್ಮ ಕ್ಲೀನರ್ ಆದಂತಹ ನಿಮ್ಮ ಕ್ಲೀನರ್ ಅವರು ಸಂದೀಪ್ ಅಂತ ಹೇಳಿ. ಹಾಯ್ ಸಂದೀಪ್ ಅವರೇ. ಸೊ ನಿಮ್ಮ ಅಭಿಪ್ರಾಯ ಹೇಗಿದೆ
ಮುಂಚೆ ಯಾವ್ದಾದ್ರು ಬೇರೆ ಗಾಡಿಯಲ್ಲಿದ್ರೆ ಇಲ್ಲ, ಕ್ಲೀನ್ ಮಾಡಿಕೊಂಡು ಗಾಡಿಗೆ ಮೊದಲು ಬಂದದ್ದು. ಇದರಲ್ಲೇ ಫಸ್ಟ್ ಗಾಡಿ. ಹೇಗೆ ಅನಿಸ್ತದೆ ಗಾಡಿ? ಗಾಡಿ ಟ್ರಿಪ್ ಇದ್ರೆ ಚಂದ ಅನಿಸ್ತದ, ಗಾಡಿ ನಿಂತ್ಕೊಂಡಿದ್ರೆ ಚಂದ ಅನಿಸ್ತದ? ನಂಗೆ ನಿಂತ್ರೆ ಚಂದ ಆಗ್ತದೆ. ಕಾರಣ ಆಗುದಿಲ್ಲ, ಕಾರಣ ನಂಗೆ ಬೆನ್ನು ನೋವು. ಬೆನ್ನು ನೋವು, ಗಾಡಿ ತೊಳಿಲಿಕ್ಕೆ ಆಗುದಿಲ್ಲ. ಗಾಡಿ ತೊಳಿಲಿಕ್ಕಿಲ್ಲ, ಎಲ್ಲ ಸರ್ವಿಸ್. ಸರ್ವಿಸಿಗೆ ತೊಂದರೆ ಇಲ್ಲ ಬಿಡಿ. ಸೊ ಮತ್ತೆ ಹೇಳೋಣ ಏನೆಲ್ಲ ಆಗಿತ್ತು ಅಂತೇಳಿ. ಏನಿಲ್ಲ, ಒಂದು ಇದು ಸ್ಟ್ರಿಪ್ ಲೈಟ್ ಮಾಡಿಸಿದೆ. Okay. ಸಿಂಪಲ್ ಆಗಿದೆ, ಏನು ಜಾಸ್ತಿ ಇದೆ ಏನಿಲ್ಲ. ಹಾಂ ಹಾಂ, ಮತ್ತೆ 2 ವೋಕಲ್ ಇದೆ ಕೆಳಗಡೆಯಿಂದ, ಕೆಳಗಡೆ. ಓಕೆ, 2 ಪಂಚ್ ಬಾಕ್ಸ್ ಹಾಂ, ಅದೊಂದು ಸ್ಪೀಕರ್ ಎದುರುಗಡೆ ಅಲ್ಲಿ ಒಂದಿದೆ. ಓಕೆ, ಸೊ ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಹಾಕ್ಸಿರುವಂಥದ್ದಲ್ಲ? ಅದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸ್. ಇದರಲ್ಲಿ ಕೂಡ ಲೈಟ್ ಬರುತ್ತೆ, ನಿಯಾನ್ ಲೈಟ್. ನಿಯಾನ್ ಲೈಟ್ ಅಲ್ಲ ಇದು? ಓಕೆ ಓಕೆ. ಸೊ ಇದು ಈ ಬಸ್ಸಿನ ಒಂದು ಮಾಹಿತಿ. ಸೊ ನೋಡೋಣ ಲೈಟಿಂಗ್ ಯಾವ ಥರ ಇದೆ ಅಂತೇಳಿ. ಸೊ ಸಿಸ್ಟಮ್ ಚೆಕ್ಕಿಂಗ್ ನಮ್ಮದ್ರಲ್ಲಿ ಇಲ್ಲ, ಯಾಕಂದ್ರೆ ನಾವು ಮಾಡಿಸೋದ್ರೆ ಕಾಪಿರೈಟ್ ಬೀಳುತ್ತೆ. ಸೊ ಇವಾಗ ನಮ್ಮ ಸಂದೀಪ್ ಆದಂಥವ್ರು ಒಂದೊಂದಲ್ಲಿ ಲೈಟ್ ಹಾಕ್ತಾರೆ, ನೋಡ್ಕೊಂಬರೋಣ ಬನ್ನಿ. ಎಸ್ ನೋಡಿ, ಫಸ್ಟಿಗೆ ಅಲ್ಲಿದೆ ಲೈಟ್ ನೋಡಿ, ಸೈಡ್ ಲೈಟ್. ಸೊ ನಾರ್ಮಲ್ ವೀಡಿಯೋದಲ್ಲಿ ಮಾಡುವಾಗ ಯಾವುದು ಕಾಣಲ್ಲ. ಸೊ ಈ ಥರ ಸ್ವಿಚ್ ಆನ್ ಮಾಡಿದಾಗಲೇ ಗೊತ್ತಾಗುವಂಥದ್ದು. ಸೊ ಇದರದ್ದು ಅಂದರೆ ಡೀಟೇಲಿಂಗ್ ಕೊಡೋಣ ರಾತ್ರಿ ಕೂಡ ಯಾವ ಥರ ಇರುತ್ತೆ ಅಂತೇಳಿ. ಸೊ ಇದು ಡೇ ಟೈಮಲ್ಲೇ ಈ ಥರ ಇದೆ, ಯಾಕಂತ ಹೇಳಿದ್ರೆ ಆ ಕಡೆಯಿಂದ ಯಾವಾಗ ಕೂಡ ಸ್ಕರ್ಟನ್ ಬಂದ್ ಮಾಡಿಲ್ಲ. ಸೊ ಸಿಸ್ಟಮ್ ಆಗಿ ಈ ಥರ ಇದೆ ನೋಡಿ. ನಿಯಾನ್ ಲೈಟ್ಸ್ ಆಗಿರ್ಬೋದು, ಇದು ಸ್ನೇಹಿತರೆ ಇವಾಗಷ್ಟೇ ಎಲ್ಲದ್ದು ರೆಡಿಯಾಗಿ ಇವಾಗ ನಮ್ಮ ಸ್ನೇಹಿತರಾದಂಥ ಇನ್ನೊಬ್ರದ್ದು ಕೂಡ ಗಾಡಿ ಬಂದಿದೆ. ಸೊ ಅವ್ರನ್ನ ಕೂಡ ಮಾತಾಡ್ಸೋಣ. ಇಲ್ಲಿದೆ ನೋಡಿ ಗಾಡಿ, ವಾಲಂಗಾನಿ ಗಾಡಿ, ನಮ್ಮ ಇದು ತಲಪಾಡಿ ಕಡೆ ಗಾಡಿ ನಿಲ್ಲುವಂಥವ್ರು. ಸೊ ಅವ್ರದ್ದು ಗಾಡಿ ಇದು. ನಮ್ಮದಿಲ್ಲಿ ಅದೊಂದು, ಆಮೇಲೆ ಅದೊಂದು ಗಾಡಿ, ಇನ್ನೊಂದು TT. ಸೊ ಟೋಟಲ್ ಆಗಿ 4 ಗಾಡಿ ಮಂಗಳೂರಿಂದ ಬಂದಿರುವಂಥದ್ದು. ಸೊ ಈ ಗಾಡಿಯ ಕಂಡಕ್ಟರ್ ಅಂತ ಇವರು ಗೊತ್ತಿರ್ಬೇಕು ನಿಮಗೆ ಇವರು. ಸೊ ಇದರದ್ದು ಸಾರಥಿ ಪೈಲಟ್ ಅಂತ ಹೇಳಿದ್ರೆ ಅವರು. ಅಣ್ಣ ನಿಮ್ಮ ಹೆಸರು? ಮುಜೀಬ್. ನಿಮ್ಮದು? ತೌಫಿಕ್. ಸೊ ಈ ಗಾಡಿಯ ಸಾರಥಿ ಹಾಗೂ ಉಸ್ತುವಾರಿ ಇವರಿಬ್ಬರೇ. ಟೈಮ್ ಸಿಕ್ಕಾಗ ಈ ಗಾಡಿದು ಕೂಡ ಒಂದ್ಸತಿ ಮಾಡೋಣ ರೀಲ್ಸ್ನ. ಚಲೋ ಊಟ ಮಾಡ್ಕೊಂಬರೋಣ. ಸೊ ಮದುವೆ ಕರೀತಾ ಇದ್ದಾರೆ. ಬನ್ನೂರು ಕುರಿ ಯಾವುದು? ಬನ್ನೂರು ಕುರಿ. ಚಲೋ ಸ್ನೇಹಿತರೆ, ಸದ್ಯದ ಮಟ್ಟಿಗೆ ಅಂತೇಳಿದರೆ ಊಟಕ್ಕೆ ಅಂತೇಳಿ ಊಟಕ್ಕೆ ಬಂದು ಕುತ್ಕೊಂಡಿದ್ದೀವಿ ಊರು ಮುಂಚೆನೇ. ಸೊ ನಮ್ಮೆಲ್ಲ ಸ್ನೇಹಿತರು ಬಂದವರು ನೋಡಿ, ಲಿಟ್ರಲ್ಲಿ ಇದು ಪಾರ್ಟಿ ಕಸ್ಟಮರ್ಸ್ ಬಂದಿಲ್ಲ. ಯಾಕಂದರೆ ಊಟಕ್ಕೆ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಾದಾಗ ಫಸ್ಟ್ ಲೈನಲ್ಲೇ ಬಂದು ಕುತ್ಕೊಂಡಿದ್ದೀವಿ. ಒಂದು ನಮ್ಗೆ ಊಟ ಮುಗಿಸ್ಕೊಂಡು ಹೋಗೋಣ ಅಂತೇಳಿ. ಸೊ ಅವಾಗಲೇ ಕಾಯ್ತಾ ಇದ್ದೀವಿ, ಇನ್ನೂ ಊಟ ಬರ್ತಾ ಇಲ್ಲ. ನಮ್ಮೆಲ್ಲ ಹುಡುಗರು ಮೊಬೈಲಲ್ಲಿ ಬಿಸಿ ಒಬ್ಬೊಬ್ಬರಿಗೆ. ಸಿಡಿಲ್ ಬಡಿದು ಕ್ಷಾಮ ಬಂದು ಪ್ರವಾಹ ಸಿಕ್ಕಿ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ. ನಿಮಗೇನು ಆಗ್ಲಿಲ್ವಲ್ಲ. ಅಯ್ಯೋ ಪಾಪಿಗಳ. ಎಲ್ಲ ಕಮಿಟ್ಮೆಂಟಲ್ಲಿ ಬಿಸಿ ಇಲ್ಲಾರ ಬಿಸಿಯಾ? ಊರದು ಊಟಕ್ಕಿಂತ ಮುಂಚೆ ಬಂದಿದ್ವಿ ಎಲ್ಲರಿಗಿಂತ. ಎಲ್ಲ ಒಣಗ್ಲಿಕ್ಕೆ ಬಂತು, ಅಲ್ಲ ಎಲ್ಲ ತೊಳೆದಿಟ್ಟ ಎಲ್ಲ ಒಣಗ್ಲಿಕ್ಕೆ ಬಂತು ರಿಟರ್ನ್. ಇದು ಬಂದು ಬೀಳ್ತಾ ಇಲ್ಲ. ಸ್ನೇಹಿತರೆ ಊಟ ಎಲ್ಲ ಮುಗಿಸಿ ಈಗ ಆರಾಮಾಗಿ ಕುತ್ಕೊಂಡಿರುವಂಥದ್ದು. ಇನ್ನು ಏನು ಊಟ ಎಲ್ಲ ಮುಗಿತೀನಿ, ರಿಟರ್ನ್ ಸಂಜೆ ಹೊರಡೋದೀಗ ರಾತ್ರಿಗೆ ಹೊರಟುಬಿಟ್ಟು ಸೀದಾ ಡ್ರಾಪ್ ಮಾಡುವಂಥದ್ದು. ಎಲ್ಲ ಮಲಗಿದ್ದಾರೆ, ಕೆಲವರೆಲ್ಲ ರೆಸ್ಟ್ ಮಾಡ್ತಾಯಿದ್ದಾರೆ ಈಗ ನಮ್ಮ ಎಲ್ಲ ಡ್ರೈವರ್ಗಳು. ಬನ್ನಿ ನಾವು ಸ್ವಲ್ಪ ಹೊತ್ತು ಮಲ್ಕೊಂಡು ಸೀದಾ ಹೊರಡೋಣ ಇಲ್ಲಿಂದ. ಸ್ನೇಹಿತರೆ, ಸದ್ಯದ ಮಟ್ಟಿಗೆ ನೈಟಲ್ಲಿ ಈಗ ರಿಟರ್ನ್ ಹೊರಟಿರುವಂಥದ್ದು ಯಾಕಂದರೆ ಮಂಗಳೂರಿಗೆ. ನೋಡಿ ನಮ್ಮ ಇಬ್ಬರು ಬಸ್ಸಿನ ಕಂಡಕ್ಟರ್ ಆಗಿರ್ಬೋದು ಮತ್ತು ಬಸ್ಸಿನ ಡ್ರೈವರ್ಗಳಿಬ್ಬರು ತಿಂತ ಕುತ್ಕೊಂಡಿದ್ದಾರೆ ಇಲ್ಲಿ. ಇದೇ ಬಂದುಬಿಟ್ಟು ಹೇಗಿದಾದ ಕಲ್ತಪ್ಪ. ಕಲ್ತಪ್ಪದೊಟ್ಟಿಗೆ
ಚಿಕನ್ ಕೋರಿ ದಗಾಸಿ. ಇವರು ನಮ್ಮ ಪಾರ್ಟಿ. ಬನ್ನಿ ಮೊದಲು ಇದನ್ನೆಲ್ಲ ಖಾಲಿ ಮಾಡೋಣ. ಸ್ನೇಹಿತರೆ ನಿನ್ನೆ ಅಷ್ಟೇ ಬಂದುಬಿಟ್ಟು ರಾತ್ರಿ ಗಾಡಿ ಎಲ್ಲ ಪಾರ್ಕ್ ಮಾಡಿ, ಸೊ ಗಾಡಿ ಹಿಂದೆ ಎರಡು ಕಾಂತಿದ್ದಲ್ಲ, ಸೊ ಅಲ್ಲೆಲ್ಲ ಎರಡಲ್ಲಿ ಗಾಡಿ ಇಟ್ಟು ಎಲ್ಲರೂ ಮನೆಗೆ ಹೋಗೈತೆ. ಅಂದರೆ ರಾತ್ರಿ ಡ್ರಾಪ್ ಆಗಬೇಕಾದ್ರೆ 1:30 ಈ ಥರ ಟೈಮ್ ಆಗಿತ್ತು. ಸೊ ಅದಕ್ಕೆ ಏನು ತೋರ್ಸೋಕ್ಕಾಗಲಿಲ್ಲ. ಕಸ್ಟಮರ್ನ ಡ್ರಾಪ್ ಮಾಡಿ ಸೊ ಪೇಮೆಂಟ್ ಎಲ್ಲ ಕರೆಕ್ಟಾಗಿ ಅವ್ರ ಮನೆಯವ್ರನ್ನ ಡ್ರಾಪ್ ಮಾಡಿದ್ದೀವಿ. ಈಗ ರಿಟರ್ನ್ ನನ್ನ ಮನೆಗೆ ನಾನು ಹೋಗುವಂಥ ಸಮಯ ನೋಡಿರಿ, ಹೋಗೋಣ. ಸೊ ಇಲ್ಲಿ ವಿಡಿಯೋ ಕೂಡ ಏನು ಮಾಡ್ತಿದ್ದೀನಿ. ಇಲ್ಲೇ ತನಕ ಯಾರೆಲ್ಲ ನೋಡಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಇನ್ನೂ ಹೇಳಂತ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸೊ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ತಪ್ಪದೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಸೊ ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ಬ್ಯಾಕ್ ಇನ್ ವಿಡಿಯೋ ಆಸ್ ಸೂನ್ ಆಸ್ ಪಾಸಿಬಲ್. ಥ್ಯಾಂಕ್ ಯು, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.